ಧಾರವಾಡದಲ್ಲಿ ವಿದ್ಯುತ್ ಪೂರೈಕೆ ಸಮಸ್ಯೆ ಹಿನ್ನೆಲೆ 4 ಗಂಟೆಗೂ ಅಧಿಕ ಕಾಲ ರೈಲುಗಳು ನಿಂತಿದೆ. ಧಾರವಾಡದ ಅಳ್ಳಾವರ ಸ್ಟೇಷನ್ನಲ್ಲಿ ರೈಲುಗಳು ನಿಲುಗಡೆಯಾಗಿರುವುದು. ಬೆಂಗಳೂರು ಬೆಳಗಾವಿ ಎಕ್ಸ್‌ಪ್ರೆಸ್, ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್, ಲೋಂಡಾದಲ್ಲಿ ಆಗಿರುವ ವಿದ್ಯುತ್ ಅಡಚಣೆ ಇದು. ಇದರಿಂದಾಗಿ ಈ ರೈಲುಗಳು ಓಡಾಟದಲ್ಲಿ ಸಮಸ್ಯೆ ಆಯಿತು. ಸಮಸ್ಯೆ ಬಗೆಹರಿಸುವುದಕ್ಕೆ ರೈಲ್ವೆ ಸಿಬ್ಬಂದಿ ಎಲ್ಲ ಹರಸಾಹಸ ಪಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. 4 ಗಂಟೆಗೂ ಅಧಿಕ ಕಾಲ ರೈಲುಗಳು ನಿಂತುಬಿಟ್ಟಿದೆ. ಧಾರವಾಡ ಜಿಲ್ಲೆಯ ಅಳ್ಳಾವರ ರೈಲ್ವೆ ಸ್ಟೇಷನ್ನಲ್ಲಿ ಈ ನಿಲುಗಡೆ ಆಯಿತು. 4 ಗಂಟೆಗಳಿಂದ ಪ್ರಯಾಣಿಕರೆಲ್ಲ ಪರದಾಡಿಬಿಟ್ರು. ಬೆಂಗಳೂರು ಬೆಳಗಾವಿ ಎಕ್ಸ್‌ಪ್ರೆಸ್, ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ ಎಲ್ಲ ರೈಲುಗಳಲ್ಲೇ ನಿಲುಗಡೆ ಆಯಿತು. ಲೋಂಡಾದಲ್ಲಿ ಏನೋ ವಿದ್ಯುತ್ ಅಡಚಣೆ ಉಂಟಾಯಿತಂತೆ. ಹೀಗಾಗಿ ಈ ಸಮಸ್ಯೆ ಉಂಟಾಯಿತು. ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ರೈಲ್ವೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸರ್ ನಮ್ಮೊಂದು ಏನು ಪ್ರಾಬ್ಲಮ್ ಇದೆ, ನಾವು ಹೋಗ್ಬೇಕಾಗಿತ್ತು ಅಷ್ಟೇ. ವಿದ್ಯುತ್ ಪೂರೈಕೆ ಸಮಸ್ಯೆಯ ಹಿನ್ನೆಲೆ ಇಂಥದ್ದೊಂದು ಅಡಚಣೆ ಉಂಟಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿರುವಂತಹ ರೈಲ್ವೆ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರು ಅಂದರೆ ಪ್ರಯಾಣಿಕರು ಮಾತನಾಡ್ತಾ ಇದ್ದದ್ದನ್ನು ಕೂಡ ನೀವು ಗಮನಿಸಿದ್ರಿ. ಅಂದರೆ ಬೆಂಗಳೂರು ಬೆಳಗಾವಿ ಎಕ್ಸ್‌ಪ್ರೆಸ್ ರಾತ್ರಿ ಬೆಂಗಳೂರನ್ನು ಬಿಟ್ಟು ಬೆಳಗಾವಿನ ತಲುಪುವಂತಹ ರೈಲು. ಅದಾದ ನಂತರ ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ ಬೆಂಗಳೂರಿನಿಂದ ತೆರಳುವಂತಹ ರೈಲಿದು. ಇವೆಲ್ಲವೂ ಕೂಡ ನಿಲುಗಡೆ ಆಗಿಬಿಡ್ತು. ಬೆಳಗ್ಗೆ ಆಗಿರುವಂತಹ ಘಟನೆ ಇದು. ಲೋಂಡಾದಲ್ಲಿ ವಿದ್ಯುತ್ ಅಡಚಣೆಯ ಕಾರಣಕ್ಕಾಗಿ ಏನು ಕಾರಣ ಆಯಿತು, ಯಾವ ಕಾರಣಕ್ಕಾಗಿ ಹಿಂಗಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ರೈಲ್ವೆ ಇಲಾಖೆ ಸಿಬ್ಬಂದಿಗಳು ಕೂಡ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈ ಕೆಲಸದ ನಡುವೆ ಇಂಥದ್ದೊಂದು ಸಮಸ್ಯೆ ಆಗಿದ್ದಕ್ಕೆ ಸಾರ್ವಜನಿಕರು ಕೂಡ ಅಲ್ಲಿ ಅಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ನಡೆಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ ನೀವು. ಅಂದರೆ ಸರಿಸುಮಾರು ಒಂದು 4 ಗಂಟೆಗೂ ಅಧಿಕ ಕಾಲ ಈ ರೈಲುಗಳು ನಿಂತುಬಿಟ್ಟಿದೆ. ಹೆಚ್ಚು ಕಡಿಮೆ 4 ಗಂಟೆಗಳ ಕಾಲ ಈ ರೈಲುಗಳು ನಿಂತಿರೋದು. ಹೀಗಾಗಿ ಧಾರವಾಡ ಜಿಲ್ಲೆಯ ಅಳ್ಳಾವರ ರೈಲು ನಿಲ್ದಾಣದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿತು. ಅಂದರೆ ಲೋಂಡಾದಲ್ಲಿ ಈ ಸಮಸ್ಯೆ ಆಗಿತ್ತು. ಲೋಂಡಾದಲ್ಲಿ ಆಗಿದ್ದಂತಹ ಸಮಸ್ಯೆಗೆ ಅಳ್ಳಾವರದಲ್ಲಿ ಬ್ರೇಕ್ ಹಾಕಲಾಯಿತು ರೈಲುಗಳಿಗೆ. ಸರ್ ನಮ್ಮೊಂದು ಏನು ಪ್ರಾಬ್ಲಮ್ ಇದೆ, ನಾವು ಹೋಗ್ಬೇಕಾಗಿತ್ತು ಅಷ್ಟೇ.